ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತ ಒಂದಷ್ಟು ಪೀಠ ಮತ್ತೆ ದೀಪಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿ ತೋರಿಸ್ತೀನಿ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಸಖತ್ ಕಡಿಮೆ ಪ್ರೈಸ್ ನಿಮ್ಗೆ ಸಿಗ್ತಾ ಇದೆ. ಈಗ ಹಬ್ಬಕ್ಕಂತ ಹೇಳಿ ನೀವೇನಾದ್ರು ಹೊರಗಡೆ ಈ ರೀತಿನಲ್ಲಿ ಪೀಠಗಳಾಗಿರ್ಬೋದು, ದೇವ್ರ ಕೂರ್ಸ್ಲಿಕ್ಕೆ ಮತ್ತೆ ದೀಪಗಳನ್ನೇನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರೋ ತಗೊಂತೀರಾ ಅಂತ ಹೇಳಿದ್ರೆ ನಾನೀಗ ತೋರಿಸ್ತಾ ಇದೀನಿ ನೋಡಿ, ಸ್ವಲ್ಪ ಗ್ಲಿಮ್ಸ್ ಎಲ್ಲ. ಸೊ ಇದೆಲ್ಲ ನಿಮ್ಗೆ ಔಟ್ ಸೈಡ್ ಎಲ್ಲ ಡಬಲ್ ಟ್ರಿಬಲ್ ಪ್ರೈಸ್ ಅಲ್ಲಿ ಸಿಗತ್ತೆ. ಸೊ ಬಟ್ ಮೀಶೋದಲ್ಲಿ ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಆಫರ್ ನಡೀತಾ ಇದೆ. ಸೊ ಇಷ್ಟ ಪರ್ಚೇಸ್ ಮಾಡಿ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಮುಂದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಾ ಇದೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ನಾನು ನಿಮ್ಗೆ ಪೀಠಗಳನ್ನ ತೋರಿಸ್ಬಿಡ್ತೀನಿ. ಸೊ ದೇವ್ ಕೂರ್ಸ್ಲಿಕ್ಕೆ ಹೆಲ್ಪ್ ಆಗತ್ತೆ ಅಲ್ವಾ. ಸೊ ಫಸ್ಟ್ ನಾನು ನಿಮಗೆ ಮರದಲ್ಲಿ ಮಾಡಿರೋಂತ ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಪೀಠ ತೋರಿಸ್ತಾ ಇದೀನಿ ನೋಡಿ. ಇದು ಬಂದು ಪ್ಯಾಕ್ ಆಫ್ 5 ಬರುತ್ತೆ. ಅಂಡ್ ಡಿಸೈನ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳಿ ನಾನು ಕಳಸ ಡಿಸೈನ್ ಅಲ್ಲಿ ಇರೋದನ್ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಮೀನಾಕಾರಿ ಹ್ಯಾಂಡ್ ವರ್ಕ್, ಸೊ ಆ ರೀತಿ ಏನು ಕ್ರಾಫ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗ್ರೀನ್ ಮತ್ತೆ ಮರೂನ್ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಮೀನಾಕಾರಿ ವರ್ಕ್ ಇದೆ. ಅಂಡ್ ಈ ಪ್ಯಾಕ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಓಕೆನಾ? ಸೊ 2 ಇಂಚಸ್, 3 ಇಂಚಸ್, 4 ಇಂಚಸ್, 5 ಇಂಚಸ್, 6 ಇಂಚಸ್ ಅಂತ ಹೇಳಿ 5 ಪ್ಯಾಕ್ ಬರುತ್ತೆ. ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ವರ್ಗು ಕೂಡ ಇರುತ್ತೆ. ಮತ್ತೆ ಉದ್ದ ಆಗ್ಲೇ ಎಲ್ಲ ಸೇಮ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಅಂದ್ರೆ ಈಗ 2 ಇಂಚಸ್ ಅಂದ್ರೆ 2x2 ಉದ್ದ ಆಗ್ಲೆಲ್ಲ ಸೇಮ್ ಬರುತ್ತೆ. ಸ್ಕ್ವೇರ್ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಪೀಠದ ಕೆಳಗಡೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ, ಗ್ರಿಪ್ ಸಿಗ್ಲಿ ಅಂತ ಹೇಳಿ. ಸೊ ಈಗ ತುಂಬಾ ಹೆವಿ ಆಗಿ ಏನಾದ್ರು ಇಡ್ತೀರಾ ಅಂತ ಹೇಳಿದಾಗ ಏನು ಅಲ್ಗಾಡದೆ ಇರೋ ರೀತಿನಲ್ಲಿ ಗ್ರಿಪ್ ಸಿಗೋ ಹಾಗೆ ಸ್ಟ್ಯಾಂಡ್ ಹತ್ರ ಕೂಡ ಅಂದ್ರೆ ಪೀಠದ ಕೆಳಗಡೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಥಿಕ್ನೆಸ್ ಆಗು ಕೂಡ ಸಿಗುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಏನಾದ್ರು ಈ ರೀತಿ ಡಿಫ್ರೆಂಟ್ ಸೈಜ್ ಅಲ್ಲಿ ಇತ್ತು, ನಮ್ಗೆ ಬರೀ ಒಂದೇ ಸಿಂಗಲ್ ಸೈಜ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಸಿಗುತ್ತೆ. ಸೇಮ್ ನಿಮ್ಗೆ ಡಿಸೈನ್ ಅಲ್ಲಿ ಮೀನಾಕರಿ ವರ್ಕ್ ಅಲ್ಲೇ ಸಿಗುತ್ತೆ. ಮತ್ತೆ ಇನ್ನೊಂದು ಸಿಲ್ವರ್ ಬರುತ್ತೆ ನೋಡಿ. ಸೊ ಆ ಒಂದು ಡಿಸೈನ್ ಅಲ್ಲಿ ಕೂಡ ಇದೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಕಡಿಮೆ ಪ್ರೈಸ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಪ್ಯಾಕ್ ಆಫ್ 6 ಏನೋ ಬರುತ್ತೆ. ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. 3 ಇಂಚಸ್ ಇಂದು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಟ್ ನಾನ್ ತಗೊಂಡಿರೋಂಥದ್ದು ಪ್ಯಾಕ್ ಆಫ್ 5 ಡಿಫ್ರೆಂಟ್ ಇಂಚಸ್ ಬರುತ್ತೆ. ಅಂದ್ರೆ 2 ಇಂಚ್, 3, 4, 5, 6 ಸೊ ಈ ರೀತಿ ಡಿಫ್ರೆಂಟ್ ಇಂಚಸ್ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದು ನಾನು ಈ ಪ್ಯಾಕ್ ಆಫ್ 5 ತಗೊಂಡಿರೋಂಥದ್ದು 232 ರುಪೀಸ್ ಆಗುತ್ತೆ ಅಷ್ಟೇನೆ. ಓಕೆನಾ? ನೋಡಿದ್ರೆ ಜಾಸ್ತಿ ಪ್ರೈಸ್, ಒಂದು 600, 700 ರೇಂಜ್ ಅಲ್ಲೆಲ್ಲ ಸಿಗೋದು ಬರೀ 232 ರೂಪಾಯಿನಲ್ಲಿ ಸಿಗ್ತಿದೆ. ಡಿಫ್ರೆಂಟ್ ಸೈಜಸ್ ಕೂಡ ಸಿಗ್ತಿದೆ. ಅಂಡ್ ಈಗ ಹಬ್ಬಕ್ಕೆ ದೇವ್ರೆಲ್ಲ ಇಡ್ಲಿಕ್ಕೆ, ಕಳಸ ಎಲ್ಲ ಇಡ್ಲಿಕ್ಕೆ ಮತ್ತೆ ಎಕ್ಸ್ಟ್ರಾ ಏನಾದ್ರು ನೀವು ಐಟಮ್ಸ್ ಇಡ್ತೀರಾ ಅಂತ ಹೇಳಿದ್ರೆ ಸೊ ಪೀಠದ ಮೇಲೆ ಇಟ್ಟರೆ ತುಂಬಾ ಒಳ್ಳೇದಲ್ವಾ. ಸೊ ಹಾಗಾಗಿ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ನಿಮ್ಗೆ ನೀಡಿತ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಸೆಕೆಂಡ್ ಪೀಠ ಬಂದು 10 ಇಂಚಸ್ ಇನ್ ಪೀಠ. ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಬರೀ ಈಗ ದೇವ್ರ ಮಾತ್ರ ಕೂರ್ಸ್ಲಿಕ್ಕೆ ನೀವು ಸರ್ಚ್ ಮಾಡ್ತಿದ್ದೀರಾ, ತಗೋಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೋಡಿ, ಈ ಒಂದು ಪೀಠ ಕೂಡ ನೀವು ತಗೋಬಹುದು. ಇದು ಕೂಡ ಮರದಲ್ಲಿ ಮಾಡಿರುವಂತದ್ದು ಪೀಠ. ಓಕೆನಾ? ಸೊ ಅವಾಗಲೇ ತೋರಿಸಿದ್ದು ಕೂಡ ಅಷ್ಟೇನೆ ವುಡ್ ಅಲ್ಲಿ ಮಾಡಿರುವಂತದ್ದು. ಇದು ಕೂಡ ವುಡ್ ಅಲ್ಲಿ ಮಾಡಿದ್ದಾರೆ. ಅಂಡ್ ತುಂಬಾನೇ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಸೈನ್ ಎಲ್ಲ ಒಂದು ರೀತಿ ಫ್ರೇಮ್ ವರ್ಕ್ ಅಲ್ಲಿ ಇದೆ ನೋಡಿ. ಸೈಡ್ ಅಲ್ಲೆಲ್ಲ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಮಿಡಲ್ ಅಲ್ಲಿ ಬಂದು ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಅದೇ ಹೈಲೈಟ್ ಅಂತಾನೆ ಹೇಳ್ಬೋದು. ಸೊ ಗ್ಲಾಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವ್ರ ಇಟ್ಟ ತಕ್ಷಣ ಹೊಡೆದೋಗ್ಬಿಡತ್ತಾ ಅಂತ ಹೇಳಿ ಥಿಂಕ್ ಮಾಡಬಹುದು ನೀವು. ಇಲ್ಲ, ಆ ರೀತಿ ಗ್ಲಾಸ್ ಎಲ್ಲ ಇದು ತುಂಬಾ ಥಿಕ್ನೆಸ್ ಆಗಿ ಒಂದು ರೀತಿ ಗ್ಲಾಸ್ ಶೈನಿಂಗ್ ಬರೋ ರೀತಿನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗ್ಲಾಸ್ ಅದು, ಬಟ್ ಹೊಡೆದೋಗೋದಿಲ್ಲ. ಓಕೆನಾ? ಅಷ್ಟು ತುಂಬಾ ಥಿಕ್ನೆಸ್ ಆಗಿರುವಂತ ಗ್ಲಾಸ್ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಿ. ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿ ತಗೊಳ್ಳಿ. ಮತ್ತೆ ಗ್ರಿಪ್ಗೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಂದೊಳ್ಳೆ ಶೇಪ್ ಕೂಡ ಇದೆ. ಸ್ಟ್ಯಾಂಡ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿ ಗ್ರಿಪ್ ಕೂಡ ಸಿಗುತ್ತೆ. ಕಾಪರ್ ಶೇಡ್ ಅಲ್ಲಿ ಮಾಡಿದ್ದಾರೆ. ರೌಂಡ್ ಶೇಪ್ ಬರುತ್ತೆ. ಮಿಡಲ್ ಅಲ್ಲಿ ನಿಮ್ಗೆ ಒಂದೇ ಸೈಡ್ ಅಲ್ಲಿ ನಿಮ್ಗೆ ಫ್ಲವರ್ ಡಿಸೈನ್ ತರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರಲ್ಲಿ ಇನ್ನೂ 2 ಡಿಸೈನ್ ಕೂಡ ಸಿಗುತ್ತೆ. ನಿಮ್ಗೆ ಈ ಡಿಸೈನ್ ಇಷ್ಟ ಇಲ್ಲ, ಪ್ಯಾಟರ್ನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೇಮ್ ಪ್ರೈಸ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಅಂಡ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕೂಡ ಸಿಗುತ್ತೆ. 10 ಇಂಚಸ್ ಬರುತ್ತೆ. ನೋಡಿ, ನಿಮ್ಗೆ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ದೇವರೆಲ್ಲ ಕೂರ್ಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ನೀವು ನಂಬಲ್ಲ, ತುಂಬಾನೇ ಖುಷಿ ಪಟ್ಬಿಡ್ತೀರಾ. ಈಗಲೇ ಬೇಕಾದ್ರೆ ಬುಕ್ ಮಾಡ್ಬಿಡ್ತೀರಾ. ಬರೀ 287 ರುಪೀಸ್ ಅಷ್ಟೇನೆ ಆರಾಮ್ಸ ಕೊಡ್ಬೋದು. ಇದನ್ನೇ ನೀವು ಹೊರಗಡೆ ತಗೊಂಡೋಗಿ ಸ್ಕ್ರೀನ್ ಶಾಟ್ ತಗೊಂಡೋಗಿ ಇದೆಯಾ ಅಂತ ಕೇಳಿ ನೋಡಿ ಶಾಪ್ ಅಲ್ಲಿ. ಅವ್ರು ನಿಮ್ಗೆ ಒಂದು 700, 800 ರುಪೀಸ್ ಹೇಳ್ತಾರೆ. ಅಷ್ಟು ಕಾಸ್ಟ್ಲಿನಲ್ಲಿ ಸಿಗುವಂತ ಈ ಒಂದು ಪೀಠ ಮರದ್ದು ನಿಮ್ಗೆ ಮೀಶೋದಲ್ಲಿ ಬರೀ 287 ರೂಪಾಯಿನಲ್ಲಿ ಸಿಗ್ತಿದೆ.
ಕಣ್ಣು ಮುಚ್ಕೊಂಡು ಕೊಡ್ಬೋದು, ಇನ್ 300 ರೂಪಾಯಿ ಆದ್ರೂ ಕೂಡ ಕೊಡ್ಬೋದು, ಅಷ್ಟು ತುಂಬಾ ಚೆನ್ನಾಗಿದೆ. ತುಂಬಾನೇ ಕಡಿಮೆ ಪ್ರೈಸ್. ಹೊರಗಡೆ ಎಲ್ಲ ನಾನು ಆಗ್ಲೇ ಹೇಳಿದಾಗ ಜಾಸ್ತಿ ಕಾಸ್ಟ್ನಲ್ಲಿ ಸಿಗ್ತಾ ಇದೆ. ಬಟ್ ತಗೊಳ್ಳಿ, ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಇನ್ನೂ 2 ಲಿಂಕ್ ಕೊಡ್ತೀನಿ. ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರುವಂತದ್ದು, ಮರದಲ್ಲೇ ಮಾಡಿರುವಂತದ್ದು, ಕಾಪರ್ ಇಂದು. ಲೈಕ್ ಆದ್ರೆ ತಗೊಳ್ಳಿ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಾನು ವುಡನ್ ಬನಾನಾ ಟ್ರೀನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಹಬ್ಬಕ್ಕೆ ಒಂದು ಒಳ್ಳೆ ಡೆಕೋರೇಷನ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಇದು ಕೂಡ ತರಿಸ್ಕೊಂಡಿದೀನಿ. ಅಂಡ್ ಇದು ಬಂದು 15 ಸೆಂಟಿಮೀಟರ್ ಬರುತ್ತೆ. ತುಂಬಾ ಸ್ಮಾಲ್ ಸೈಜ್ ಅಂತಾನೆ ಹೇಳ್ಬೋದು. ತುಂಬಾ ವೆರಿ ಸ್ಮಾಲ್ ಅಲ್ಲ, ಒಂದು ನಾರ್ಮಲ್ ಸೈಜ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವುಡನ್ ಅಲ್ಲಿ ಮಾಡಿರುವಂತ ಬನಾನಾ ಟ್ರೀ ಇದು. ಸೊ ನೋಡಿ ಡಿಸೈನ್ ಹೇಗಿದೆ. ಗಿಡದ ಮೇಲ್ಗಡೆ ಒಂದು ಪಕ್ಷಿ ಕೂತಿರೋ ತರ ಡಿಸೈನ್ ಮಾಡಿದರೆ ಚೆನ್ನಾಗಿದೆ. ಅಂಡ್ ಕೆಳಗಡೆ ಕೂಡ ಒಂದು ಪಕ್ಷಿ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು ಡಿಸೈನ್. ಒಂದ್ ನೋಡಿದ್ರೆ ದೂರದಿಂದ ಸೊ ಒರಿಜಿನಲ್ ಅಂತ ಅನ್ಸ್ಬಿಡತ್ತೆ, ಅಷ್ಟು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಪ್ಲಾಸ್ಟಿಕ್ ಅಲ್ಲ, ಓಕೆನಾ, ಮರದಲ್ಲಿ ಮಾಡಿರೋಂಥದ್ದು. ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಹಬ್ಬಕ್ಕೆಲ್ಲ ಚೆನ್ನಾಗಿರತ್ತೆ. ಅಥವಾ ನೀವು ಮನೆಗೂ ಕೂಡ ಡೆಕೋರೇಟಿವ್ ಒಂದ್ ಪೀಸ್ ಆಗು ಕೂಡ ನೀವು ಇದನ್ನ ಇಡ್ಬೋದು. ನೋಡಿ ಲೈಕ್ ಆದ್ರೆ ತಗೊಳ್ಳಿ. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ಬರೀ 116 ರೂಪಾಯಿ ಅಷ್ಟೇನೆ. ಒಂದು 5 ಇಂಚ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಗೆ ಇಷ್ಟು ಕಮ್ಮಿ ಇಂಚಸ್ ಅಲ್ಲಿ ಬೇಡ ಅಂದ್ರೆ, ತುಂಬಾ ಕಡಿಮೆ ಇಂಚಸ್ ಆಯ್ತು, ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗತ್ತೆ. ಅದು ಬಂದು 272 ರೂಪೀಸ್ ಅಲ್ಲಿ ಆಗತ್ತೆ. ಒಂದು 12 ಇಂಚಸ್ ಬರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಅಂತಾನೆ ಹೇಳ್ಬೋದು. ಸೊ ಅದ್ ಬೇಕಾದ್ರೂ ಕೂಡ ನೀವು ತಗೊಳ್ಳಿ. ಲಿಂಕ್ 2 ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್ ಎಲ್ಲ ಬರುತ್ತೆ. ಬಟ್ ಸ್ವಲ್ಪ ಇದು ನಾನ್ ತಗೊಂಡಿರುವಂತದ್ದು ಸ್ಮಾಲ್ ಸೈಜ್. ನಿಮ್ಗೆ ದೊಡ್ಡದು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಸಿಗತ್ತೆ ಅಷ್ಟೇ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಾನು ದೀಪ ಸ್ಟ್ಯಾಂಡ್ ಗಳನ್ನ ನಿಮ್ಗೆ ತೋರಿಸ್ತೀನಿ. ಸೊ ಅದ್ರ ಫಸ್ಟ್ ಒನ್ ಬಂದು ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಮತ್ತೆ ತುಂಬಾ ಟ್ರೆಂಡಿ ಆಗಿರುವಂತ ಹಿತ್ತಾಳೆ ದೀಪ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. 5 ಸ್ಟೆಪ್ಸ್ ಅಲ್ಲಿ ತಗೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ಇದನ್ನ ಏನ್ ಗೊತ್ತಾ, ನೀವು ಕೆಳಗಡೆ ಕೂಡ ಇಡಬಹುದು, ಇಲ್ಲಾಂದ್ರೆ ನೀವು ಗೋಡೆಗೂ ಕೂಡ ಫಿಕ್ಸ್ ಮಾಡಬಹುದು. ಹುಕ್ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿದೆ. ಹಿತ್ತಾಳೆದಿದು. ಅಂಡ್ 8.5 ಇಂಚಸ್ ಬರುತ್ತೆ, ತುಂಬಾನೇ ದೊಡ್ಡದಿರೋದು. ಅಂಡ್ ದೀಪ ನೋಡ್ತಿದ್ರಲ್ವಾ ಡಿಸೈನ್ ಹೇಗಿದೆ ಅಂತ ಹೇಳಿ. ಸೊ ದೀಪದ ಕೆಳಗಡೆ ಏನಿದೆ ಅಲ್ವಾ, ಸೊ ಅಲ್ಲಿ ಒಂದ್ ರೀತಿ ಎಲೆ ತರ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಒಂದ್ ರೀತಿ ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಟ್ರೆಡಿಷನಲ್, ಪಕ್ಕಾ ಟ್ರೆಡಿಷನಲ್ ಆಗಿ ಕೂಡ ಕಾಣಿಸುತ್ತೆ. ಹಬ್ಬದ ದಿನ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ದೀಪಗಳನ್ನ ಇಟ್ಟಾಗ. ನಾವು ಸೆಟ್ ಆಫ್ 2 ತಗೊಂಡಿದೀವಿ. ನಿಮ್ಗೆ ಬರೀ ಒಂದೇ ಬೇಕು ಅಂತ ಹೇಳಿದ್ರೆ 794 ರೂಪೀಸ್ ಆಗುತ್ತೆ. ನಿಮ್ಗೆ 2 ಬೇಕು, 2 ಕಡೆನೂ ಕೂಡ ಇಡ್ತೀರಾ ಅಂತ ಹೇಳಿದ್ರೆ ನೀವು ಆರ್ಡರ್ ಮಾಡ್ಕೋಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಎಷ್ಟು ಪ್ಯಾಕ್ ಬೇಕು ಅಂತ ಹೇಳಿ ನೆಟ್ ಕ್ವಾಂಟಿಟಿ ಅಂತ ಹೇಳಿ ಕೊಡ್ತಾರಲ್ವಾ, ಸೊ ಅಲ್ಲಿ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ 2 ಬರುತ್ತೆ ಸೇಮ್ ಸ್ಟ್ಯಾಂಡ್. ಇಲ್ಲ ನಮ್ಗೆ ಒಂದೇ ಸಾಕು ಅಂತ ಹೇಳಿದ್ರೆ ಇದು ಒಂದೇ ಕೂಡ ನೀವು ತಗೋಬಹುದು. 794 ರೂಪೀಸ್ ಆಗುತ್ತೆ. ಅಂಡ್ ಮತ್ತೆ ಇನ್ನೊಂದು ಆಪ್ಷನ್ ಕೂಡ ಇದೆ ಫ್ರೆಂಡ್ಸ್, ಓಕೆನಾ. ಏನು ಅಂತ ಹೇಳಿದ್ರೆ ದೀಪದ ಕೆಳಗಡೆ ನಾವು ಇಲ್ಲಿ ಡಿಸೈನ್ ಇರೋದನ್ನ ತಗೊಂಡಿದೀವಲ್ವಾ, ಸೊ ನಿಮ್ಗೆ ಆ ರೀತಿನಲ್ಲಿ ಬೇಡ, ಪ್ಲೇನ್ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಸಿಗುತ್ತೆ. ಅದು ಬಂದು 677 ರೂಪೀಸ್ ಏನೋ ಆಗುತ್ತೆ. ಫುಲ್ ಪ್ಲೇನ್ ಇರುತ್ತೆ. ಸೇಮ್ 5 ಸ್ಟೆಪ್ಸ್ ಬರುತ್ತೆ. ಆಮೇಲೆ ನಿಮ್ಗೆ 5 ಸ್ಟೆಪ್ಸ್ ಬೇಡ, ಸ್ವಲ್ಪ ಜಾಸ್ತಿ ಆಯ್ತು, ನಮ್ಗೆ ಬರೀ 3 ಸ್ಟೆಪ್ಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. ಅದು ಬಂದು 672 ರೂಪೀಸ್ ಆಗುತ್ತೆ. ಬ್ರಾಸ್ ಮೆಟೀರಿಯಲ್ ಬರುತ್ತೆ, ಓಕೆನಾ, ಅಂದ್ರೆ ಹಿತ್ತಾಳೆನೆ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾವ ರೀತಿ ಡಿಸೈನ್ ಅಲ್ಲಿ ಮತ್ತೆ ಎಷ್ಟು ಸ್ಟೆಪ್ಸ್ ಅಲ್ಲಿ ಬೇಕು ಮತ್ತೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ನೋಡ್ಕೊಂಡು ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾ ಟ್ರೆಂಡಿಂಗ್ ಅಲ್ಲೂ ಕೂಡ ಇದೆ. ಮೀಶೋದ ನಿಮ್ಗೆ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು ಹೊರಗಡೆಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ. ಲೈಕ್ ಅದೇ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ನೆಕ್ಸ್ಟ್ ಬಂದು ಈ ರೀತಿ ತುಂಬಾ ಡಿಫ್ರೆಂಟ್ ಆಗಿರೋಂತ ಇನ್ನೊಂದು ದೀಪ ಕೂಡ ತರಿಸಿದೀನಿ ನೋಡಿ, ತುಳಸಿ ಕಟ್ಟೆ ದೀಪ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ 1 ಟೈಮ್ ಅಷ್ಟೇ ಯೂಸ್ ಮಾಡಕ್ಕಾಗುತ್ತೆ, ಬಿಕಾಸ್ ಇದರಲ್ಲಿ ವ್ಯಾಕ್ಸ್ ಕೊಟ್ಟಿದ್ದಾರೆ. ಬಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದ್ ರೀತಿ ಟ್ರೆಡಿಷನಲ್ ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ತುಳಸಿ ಕಟ್ಟೆ ಡಿಸೈನ್ ಅಲ್ಲಿ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿದ್ದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಲೇಯರ್ ತರ. ಸೊ ಆ ರೀತಿನಲ್ಲಿ ತುಳಸಿ ಕಟ್ಟೆಗೆ ಮಾಡಿದರೆ, ಒಂದ್ ರೀತಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ವರ್ಕ್ ಕೂಡ ಅಷ್ಟೇ, ಓಂ ಶ್ರೀ ಆಗಿರ್ಬೋದು. ಸೊ ಈ ರೀತಿನೆಲ್ಲ ಬರ್ದಿದ್ದಾರೆ. ಪ್ಯಾಕ್ ಆಫ್ 4 ಬರುತ್ತೆ. ಒಂದ್ ರೀತಿ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಡ್ತಾರೆ, ಒಳಗಡೆ ವ್ಯಾಕ್ಸ್ ಇರುತ್ತೆ, ಓಕೆನಾ. ಸೊ ಹಬ್ಬದ ದಿನ ನೀವು ಈ ರೀತಿ ದೀಪನ ಅಂಟಿಸಬಹುದು. ಆಮೇಲೆ ಅದು ವ್ಯಾಕ್ಸ್ ಖಾಲಿ ಆದ್ಮೇಲೆ ನಾರ್ಮಲ್ ನಿಮ್ಗೆ ಸ್ಟ್ಯಾಂಡ್ ಸಿಗುತ್ತೆ. ಸೊ ಅದನ್ನ ನೀವು ಬೇರೆ ಯಾವ್ದಾದ್ರು ಒಂದು ಕ್ರಾಫ್ಟ್ ಆಗಿ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ನೋಡಿ, ತಗೊಳ್ಳಿ. ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್. 1 ಟೈಮಿಗೆ ಆರಾಮಾಗಿ ತಗೋಬಹುದು. ಬರೀ 149 ರೂಪಾಯಿ ಆಗುತ್ತೆ. ಪ್ಯಾಕ್ ಆಫ್ 4 ಬರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರು ಕೂಡ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಬಟ್ ನಾವು 4 ತಗೊಂಡಿದೀವಿ, 149 ರೂಪಾಯಿ ಆಗುತ್ತೆ, ಓಕೆನಾ. ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಮತ್ತೆ ಇದ್ರಲ್ಲಿ ನಿಮ್ಗೆ ಇನ್ನು ಡಿಸೈನ್ ಅಲ್ಲೂ ಕೂಡ ವೆರೈಟೀಸ್ ಸಿಗುತ್ತೆ. ಅದ್ರದ್ದೆಲ್ಲದೂ ಕೂಡ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಗೆ ಈ ಡಿಸೈನ್ ಬೇಡ, ಬೇರೆ ಡಿಸೈನ್ ಅಲ್ಲೂ ಬೇಕು ಅಂತ ಹೇಳಿದ್ರು ಕೂಡ ಚೆಕ್ ಮಾಡಿ ತಗೊಳ್ಳಿ, ಓಕೆನಾ ಫ್ರೆಂಡ್ಸ್. ಲಾಸ್ಟ್ ಬಂದು ಇನ್ನೊಂದು ಎಲೆಕ್ಟ್ರಿಕ್ ದೀಪನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗ ದೀಪಾಲೆ ಕಂಬ ಬರುತ್ತೆ ನೋಡಿ, ಸೊ ಆ ರೀತಿನಲ್ಲಿದೆ. 5 ಲೇಯರ್ ಬರುತ್ತೆ ಅಂತಾನೆ ಹೇಳ್ಬೋದು. ಪ್ಯಾಕ್ ಆಫ್ 2 ಇದು, ಸರಿನಾ. ಮತ್ತೆ 3 ಇಂಚ್ ಅಗಲ ಬರುತ್ತೆ, 11.5 ಇಂಚಸ್ ಅಷ್ಟು ಉದ್ದ ಬರುತ್ತೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಒಂದು ಉದ್ದ ಅಗಲ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜಾಸ್ತಿ ಓವರ್ ಆಗು ಕೂಡ ದೊಡ್ಡದಾಗಿಲ್ಲ,
ಚಿಕ್ಕದಾಗೂ ಇಲ್ಲ, ಒಂದು ಮೀಡಿಯಂ ನಾರ್ಮಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ಬಿಗ್ ಸೈಜ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಕಲರ್ ಬಂದು ಗೋಲ್ಡನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಅಂದ್ರೆ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ತುಂಬಾ ಥಿಕ್ನೆಸ್ ಆಗಿರುವಂತ ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದಾರೆ. ಕೋಟಿಂಗ್ ಬಂದು ಗೋಲ್ಡನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ನೋಡೋಕೆ ಪ್ಲಾಸ್ಟಿಕ್ ಅಂತ ಅನ್ಸೋದಿಲ್ಲ, ನಿಮ್ಗೆ ಈ ಹಿತ್ತಾಳೆ ತಾಮ್ರದೆಲ್ಲ ಬರುತ್ತೆ ನೋಡಿ, ಸೊ ಅದೇ ರೀತಿನಲ್ಲೇ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಡಿಸೈನ್ ನೋಡಿ, ಒಂದು ದೀಪದ ಮೇಲ್ಗಡೆ ಓಂ ಅಂತ ಬರ್ದಿದ್ದಾರೆ ನೋಡಿ, ಅದೇ ತುಂಬಾ ಹೈಲೈಟ್ ಆಗಿ ಒಂದ್ ರೀತಿ ಪಾಸಿಟಿವ್ ಆಗಿ ಒಂದ್ ರೀತಿ ಟ್ರೆಡಿಷನಲ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಸೊ ದೇವರನ್ನ ಕೂರಿಸಿ ಸೈಡ್ ಅಲ್ಲಿ ಅಕ್ಕಪಕ್ಕ ನೀವು ಈ ಒಂದು ದೀಪನ ಇಟ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದಾಗ ನೋಡ್ದಾಗ ಒರಿಜಿನಲ್ ಅಂತ ಅನ್ಸುತ್ತೆ, ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಏನಿಲ್ಲ, ಪ್ಲಗ್ ಕೊಟ್ಟಿರ್ತಾರೆ, ಸ್ವಿಚ್ ಎಲ್ಲ ಇರುತ್ತೆ, ಸೊ ನೀವು ಜಸ್ಟ್ ಪ್ಲಗ್ ಹಾಕ್ಬಿಟ್ಟು ವೈರ್ ಎಲ್ಲ ಇರುತ್ತಲ್ವಾ, ಸೊ ಪ್ಲಗ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ ಸಾಕು, ಈ ದೀಪ ಅಂಟ್ಕೊಬಿಡುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಣ್ಣೆ ಹಾಕೋದಾಗಿರ್ಬೋದು, ಆ ರೀತಿ ಟೆನ್ಷನ್ ಇರೋದಿಲ್ಲ, ಸಖತ್ತಾಗಿರುತ್ತೆ. ಒಂದೊಳ್ಳೆ ನೀವು ಡಿಸೈನ್ ಡೆಕೋರೇಟಿವ್ ಮಾಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಂತ ಅನ್ಸುತ್ತೆ. ಮತ್ತೆ ದೇವ್ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇಷ್ಟ ಆದ್ರೆ ತಗೊಳ್ಳಿ, ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಈ ಎಲೆಕ್ಟ್ರಿಕ್ ದೀಪ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 404 ರೂಪೀಸ್ ಆಗುತ್ತೆ. ಆರಾಮ್ಸಾಗಿ ಕೊಡ್ಬೋದು. ಈಗ ಹಬ್ಬ ಸೀಸನ್ ನೀವು ಈ ರೀತಿ ದೀಪಗಳನ್ನ ನೀವೇನಾದ್ರು ಎಲೆಕ್ಟ್ರಿಕ್ ದೀಪ ತಗೊಂತೀರಾ ಅಂತ ಹೇಳಿ ಹೊರಗಡೆ ಶಾಪ್ ಹೋದ್ರಿ ಅಂತ ಹೇಳಿದ್ರೆ 1000+ ಚಾರ್ಜ್ ಮಾಡೇ ಮಾಡ್ತಾರೆ. ಬಿಕಾಸ್ ಹಬ್ಬ ಅಲ್ವಾ, ಸೊ ನೀವ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ತಗೊಂತಾರಂತ ಅವ್ರ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೇಳಿದ್ ಬೇಕು ಅಂದ್ರೆ ಬಾಯಿಗೆ ಬಂದಿದ್ದ ಹೇಳೇ ಹೇಳ್ತಾರೆ. ನೀವು ಸುಮ್ನೆ ಅಷ್ಟೆಲ್ಲ ಅಮೌಂಟ್ ಕೊಟ್ಟು ವೇಸ್ಟ್ ಮಾಡೋಕ್ಕಿಂತ ನಿಮ್ಗೆ ಮೀಶೋದಲ್ಲಿನೇ ಬರೀ 400 ರೂಪೀಸ್, ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲೂ ಕೂಡ ಸಿಗ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನನಗೆ ಸಿಕ್ಕಿರುವಂತ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ಬೇಕು ಅಂತ ಏನಿಲ್ಲ, ಇನ್ನೂ ಕಮ್ಮಿನಲ್ಲೂ ಕೂಡ ಸಿಗುತ್ತೆ. ನಿಮ್ಗೆ ಇನ್ನೂ 300 ರೂಪೀಸ್ ಅಲ್ಲೂ ಕೂಡ ಸಿಗ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಡೆಕೋರೇಷನ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ದೇವಿ ಹತ್ರ ಕೂಡ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿ ಉದ್ದ ಕೂಡ ಇದೆ ಅಲ್ವಾ, ಸೊ ಹಾಗಾಗಿ ಓಕೆನಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಷ್ಟು ಬಂದು ಮೀಶೋ ಇಂದ ತರಿಸಿರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಗಳಾಗಿರ್ಬೋದು, ಅಂದ್ರೆ ಪೀಠಗಳಾಗಿರ್ಬೋದು, ಮತ್ತೆ ದೀಪಗಳನ್ನ ತೋರಿಸಿದೀನಿ. ಸೊ ನೀವೇನಾದ್ರು ಪ್ಲಾನಿಂಗ್ ಅಲ್ಲಿದ್ದೀರಾ, ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತೆ ಎಲ್ಲ ಹಬ್ಬಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಬರೀ ವರಮಹಾಲಕ್ಷ್ಮಿ ಹಬ್ಬ ಅಂತಾನೇನಿಲ್ಲ, ನಿಮ್ಗೆ ಗೌರಿ ಹಬ್ಬ ಬರುತ್ತೆ, ಗಣೇಶ ಕೂರ್ಸ್ಲಿಕ್ಕೂ ಕೂಡ ಪೀಠಗಳು ಯೂಸ್ ಆಗುತ್ತೆ, ದೀಪಗಳು ಕೂಡ ಯೂಸ್ ಆಗುತ್ತೆ ಅಲ್ವಾ. ತುಂಬಾನೇ ಚೆನ್ನಾಗಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಇಷ್ಟ ಆದ್ರೆ ತಗೊಳ್ಳಿ. ಮತ್ತೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ತಗೊಳ್ಳಿ ಕಡಿಮೆ ಪ್ರೈಸ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.